My dear friends, today the Lord is here to bring us great victory. ನನ್ನ ಪ್ರಿಯ ಸ್ನೇಹಿತರೆ, ಇಂದು ಕರ್ತನು ದೊಡ್ಡ ಜಯವನ್ನು ನಮಗಾಗಿ ತರಲಿದ್ದಾನೆ. As we see in Psalm 85:8, ಕೀರ್ತನೆ 85:8 ನಾವು ನೋಡುವ ಹಾಗೆ, He promises peace to His people. ತನ್ನ ಜನರಿಗೆ ಆತನು ಸಮಾಧಾನವನ್ನು ವಾಗ್ದಾನ ಮಾಡುತ್ತಾನೆ. If you look at this verse, it says to His servants, the ones who serve Him. ಈ ವಾಕ್ಯವನ್ನು ನಾವು ನೋಡುವಾಗ ತನ್ನ ಸೇವೆ ಮಾಡುವಂತ ತನ್ನ ಸೇವಕರಿಗೆ ಆತನು ಹೇಳುತ್ತಾನೆ. Yes, to us God gives peace and clarity in the midst of problems. ಸಮಸ್ಯೆಗಳ ಮಧ್ಯದಲ್ಲಿ ನಮಗೆ ದೇವರು ಸಮಾಧಾನ ಮತ್ತು ಸ್ಪಷ್ಟತೆಯನ್ನು ತರುವವನಾಗಿದ್ದಾನೆ. His thoughts of peace come to us. ಸಮಾಧಾನದ ಯೋಚನೆಗಳು ನಮಗೆ ಬರುತ್ತವೆ. Without this, we end up in panic. ಅದು ಸಮಾಧಾನವಿಲ್ಲದೆ ನಾವು ಭಯದಲ್ಲಿ ಬೀಳುತ್ತೇವೆ. We look for human ways to come out of our trouble. ನಮ್ಮ ತೊಂದರೆಗಳಿಂದ ಮಾನವ ಮಾರ್ಗಗಳನ್ನು ಹುಡುಕಲು ಪ್ರಾರಂಭಿಸುತ್ತೇವೆ. Even looking for corrupt ways. ಭ್ರಷ್ಟಾಚಾರದ ಮಾರ್ಗಗಳನ್ನು ನೋಡುತ್ತೇವೆ. Doing things in panic and ending up in a bigger mess. ಭಯದಲ್ಲಿ ಕೆಲಸ ಮಾಡುತ್ತಾ ದೊಡ್ಡ ಸಮಸ್ಯೆಯಲ್ಲಿ ನಾವು ಬಿದ್ದು ಹೋಗುತ್ತೇವೆ. The Lord doesn't want us to end up that way. ಆ ರೀತಿಯಲ್ಲಿ ನಾವು ಕೊನೆಗೊಳ್ಳಬಾರದೆಂದು ಕರ್ತನು ಬಯಸುತ್ತಾನೆ. He wants us to continue clearly in His plan alone. ಸ್ಪಷ್ಟವಾಗಿ ಆತನ ಯೋಜನೆಯಲ್ಲಿ ನಡೆಯಬೇಕೆಂದು ಬಯಸುತ್ತಾನೆ. So He gives us His peace. ಅದಕ್ಕಾಗಿ ತನ್ನ ಸಮಾಧಾನವನ್ನು ಕೊಡುತ್ತಾನೆ and His wisdom from that peace. ಮತ್ತು ಆ ಸಮಾಧಾನದಿಂದ ಆತನ ಜ್ಞಾನ. This is what happened in Karunya for us. ಕಾರುಣ್ಯದಲ್ಲಿ ನಮಗೋಸ್ಕರ ಅದುವೇ ನಡೆಯಿತು. When they sent a group to have a commission to give us a grade for accreditation. ಮಾನ್ಯತೆಯ ಶ್ರೇಣಿ ಕೊಡಲು ಅವರು ಒಂದು ತಂಡವನ್ನು ಕಳುಹಿಸಿದರು. They pressed us in every area ಎಲ್ಲ ರೀತಿಯಲ್ಲಿ ನಿರಾಶೆಗೊಳಿಸಿದರು. to see if really we have quality. ನಮ್ಮಲ್ಲಿ ಗುಣಮಟ್ಟತೆ ಇದೆಯೋ ಎಂದು ನೋಡಿದರು. And in the end they were astonished to see the campus. ಕೊನೆಯಲ್ಲಿ ಆ ಕ್ಯಾಂಪಸ್ ನೋಡಿ ಆಶ್ಚರ್ಯಗೊಂಡರು. To see the quality and the results. ಅಲ್ಲಿರುವ ಫಲಿತಾಂಶ ಮತ್ತು ಗುಣಮಟ್ಟತೆ ನೋಡಿ ಆಶ್ಚರ್ಯಗೊಂಡರು. And they spoke highly. ಮತ್ತು ಉನ್ನತ ಮಟ್ಟದಲ್ಲಿ ಮಾತಾಡಿದರು. When we were expecting a great grade, ನಾವು ದೊಡ್ಡ ಶ್ರೇಣಿ ಬೇಕು ಎಂದು ಎದುರು ನೋಡುತ್ತಿರುವಾಗ what we got was them saying that they're going to send another commission, another group to test us. ಅವರು ಹೇಳಿದರು, ಇನ್ನೊಂದು ತಂಡ ಪರೀಕ್ಷೆ ಮಾಡುವುದಕ್ಕಾಗಿ ಕಳುಹಿಸಿಕೊಡುತ್ತೇವೆ ಎಂದು ಹೇಳಿದರು. You have to wait many more months. ಇನ್ನು ಕೆಲವು ತಿಂಗಳು ನೀವು ಕಾಯಬೇಕು. Another group will come. ಮತ್ತೊಂದು ತಂಡ ಬರುತ್ತದೆ. That's when the Lord said, guard yourself in my patience. ನನ್ನ ತಾಳ್ಮೆಯಲ್ಲಿ ನಿಮ್ಮನ್ನು ನೀವೇ ಸುರಕ್ಷತೆಯಲ್ಲಿ ಇರಿ ಎಂದು ಕರ್ತನು ಆ ಸಮಯದಲ್ಲಿ ನುಡಿದನು. In my peace and pray. ನನ್ನ ಸಮಾಧಾನದಲ್ಲಿ ಪ್ರಾರ್ಥನೆ ಮಾಡಿರಿ. So we fasted and prayed. ನಾವು ಉಪವಾಸ ಮಾಡಿ ಪ್ರಾರ್ಥಿಸಿದೆವು As a team. ಒಂದು ತಂಡವಾಗಿ. And the Lord spoke so purely and directly to us through His word. ಆತನ ವಾಕ್ಯದಿಂದ ದೇವರು ನೇರವಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡಿದನು. About the plans that He has in the future for Karunya. ಭವಿಷ್ಯದಲ್ಲಿ ಕಾರುಣ್ಯಗಾಗಿ ಇರುವಂತ ದೇವರ ಯೋಜನೆಗಳನ್ನು ತಿಳಿಸಿದನು. And how we should be. ಮತ್ತು ನಾವು ಹೇಗಿರಬೇಕು. And we rejoiced and prayed over it. ಪ್ರಾರ್ಥಿಸಿ ನಾವು ಆನಂದ ಪಟ್ಟೆವು. Tremendous peace filled us. ಅದ್ಭುತವಾಗಿ ನಮ್ಮನ್ನು ತುಂಬಿದನು. And what happened? ಮತ್ತೇನು ನಡೆಯಿತು. The second commission group came. ಎರಡನೇ ತಂಡ ಆಯೋಗ ಅಲ್ಲಿ ಬಂದಾಗ And again pressed us. ಮತ್ತೆ ಒತ್ತಾಯ ಪಡಿಸಿದರು. But our team still patiently handled and cared for them. ನಮ್ಮ ತಂಡ ಎಲ್ಲವನ್ನು ತಾಳ್ಮೆಯಿಂದ ನಿರ್ವಹಿಸಿತು and presented all the facts. ಎಲ್ಲ ಸತ್ಯತೆಗಳನ್ನು ಅವರು ತಿಳಿಸಿದರು. The result was us getting the top A++ grade in accreditation. ಫಲಿತಾಂಶವೆಂದರೆ ನಮಗೆ ಉನ್ನತ ಮಾನ್ಯತೆಯ ಶ್ರೇಣಿ A++ ಸಿಕ್ಕಿತು. The highest in the nation. ದೇಶದಲ್ಲಿಯೇ ಉನ್ನತ ಸ್ಥಾನ. God honored us in all circles of the nation. ದೇಶದ ಎಲ್ಲ ವ್ರತಗಳಲ್ಲಿ ದೇವರು ನಮ್ಮನ್ನು ಸನ್ಮಾನಿಸಿದರು. Because He made us guard our hearts and our words in peace. ಸಮಾಧಾನದಲ್ಲಿ ನಮ್ಮ ಮಾತುಗಳನ್ನು ನಾವು ಸುರಕ್ಷತೆಯಲ್ಲಿ ಇಟ್ಟುಕೊಂಡೆವು. And not talk a word extra to against them. ಅವರ ವಿರುದ್ಧವಾಗಿ ಒಂದು ಮಾತಾದರೂ ನಾವು ಆಡಲಿಲ್ಲ. Let us receive this peace. ಈ ಸಮಾಧಾನ ಹೊಂದಿಕೊಳ್ಳೋಣ. Loving Lord, as your children are serving you patiently. ಪ್ರೀತಿಯ ಕರ್ತನೆ, ನಿನ್ನ ಮಕ್ಕಳು ತಾಳ್ಮೆಯಿಂದ ನಿನ್ನ ಸೇವೆ ಮಾಡುತ್ತಿದ್ದಾರೆ. Even when they are attacked, Lord. ಕರ್ತನೆ, ಅವರು ಆಕ್ರಮಣಕ್ಕೆ ಒಳಗಾದಾಗ, Even when they are persecuted. ಅವರು ಹಿಂಸೆಗೆ ಒಳಗಾದಾಗ, Even when they are violently pressed. ಅವರು ಬಹಳ ಹಿಂಸಾತ್ಮಕವಾಗಿ ಒತ್ತಾಯಕ್ಕೆ ಒಳಗಾದಾಗ, Even when the injustice is done to them. ಮತ್ತು ಅವರಿಗೆ ಅನ್ಯಾಯವಾದಾಗಲೂ ಕೂಡ, Lord, ಕರ್ತನೆ, please give us great peace to handle this. ಕರ್ತನೆ, ದೊಡ್ಡ ಸಮಾಧಾನವನ್ನು ಸಹಿಸಿಕೊಳ್ಳುವುದಕ್ಕೆ ಸಹಾಯ ಮಾಡು. Right now, let your peace fill your children.
children's heart. ಈಗಲೇ ನಿನ್ನ ಮಕ್ಕಳ ಹೃದಯದಲ್ಲಿನ ಸಮಾಧಾನದಿಂದ ತುಂಬು. They're serving you with patience and trusting you, Lord. ತಾಳ್ಮೆಯಿಂದ ನಿನ್ನ ಸೇವೆ ಮಾಡುತ್ತಾ ನಿನ್ನಲ್ಲಿಯೇ ನಂಬಿಕೆ ಇಟ್ಟಿದ್ದಾರೆ. You will do justice for us. ನಮಗೋಸ್ಕರ ನೀನು ನ್ಯಾಯವನ್ನು ಮಾಡುತ್ತಿ. Help us guard our hearts in you with peace. ಸಮಾಧಾನದಿಂದ ನಿನ್ನಲ್ಲಿ ನಮ್ಮ ಹೃದಯ ಕಾಯ್ದುಕೊಳ್ಳುವಂತೆ ಸಹಾಯ ಮಾಡು. Let it take away every discouragement and disappointment. ಎಲ್ಲ ನಿರಾಶೆ ನಮ್ಮಿಂದ ಕರ್ತನೆ ನೀನು ತೆಗೆದು ಹಾಕು. Let it heal every tear, Lord. ಎಲ್ಲ ಭಯ ಅದು ಸ್ವಸ್ಥ ಮಾಡಲಿ. Let peace prevail. ಮತ್ತು ನಿನ್ನ ಸಮಾಧಾನವಿರಲಿ. And let God's way be shown to them. ಮತ್ತು ಅವರಿಗೆ ದೇವರ ಮಾರ್ಗ ತೋರಿಸಲ್ಪಡಲಿ. Speak to them, your servants, Lord. ನಿನ್ನ ಸೇವಕರಾದ ನಿನ್ನ ಮಕ್ಕಳಿಗೆ ನೀನು ಮಾತನಾಡು. Promise the way for the future for them. ಅವರ ಭವಿಷ್ಯಕ್ಕಾಗಿ ವಾಗ್ದಾನವನ್ನು ತೋರಿಸು. And we pray that these problems will be removed. ಈ ಸಮಸ್ಯೆಗಳು ತೆಗೆದು ಹಾಕಲ್ಪಡಬೇಕೆಂದು ಪ್ರಾರ್ಥಿಸುತ್ತೇವೆ. And God's victory, we claim it right now, Lord. ದೇವರ ಜಯ ಈಗಲೇ ನಾವು ಘೋಷಣೆ ಮಾಡಿಕೊಳ್ಳುತ್ತೇವೆ. Right now, Lord. ಕರ್ತನೆ ಈಗಲೇ Let your victory come in every place in our ministry, in our work, in our business, ನಮ್ಮ ಸೇವೆ, ಕೆಲಸ ಮತ್ತು ವ್ಯಾಪಾರದಲ್ಲಿ ನಿನ್ನ ಜಯ ಬರಲಿ. in our family. ನಮ್ಮ ಕುಟುಂಬದಲ್ಲಿ We receive victory after victory. ನಾವು ಜಯದ ನಂತರ ಜಯ ಹೊಂದಿಕೊಳ್ಳುತ್ತೇವೆ. Thank you, Lord. ವಂದನೆಗಳು ಕರ್ತನೆ. Amen. ಆಮೇನ್. Like this video and send it to all your friends. ಈ ವಿಡಿಯೋ ಲೈಕ್ ಮಾಡಿರಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಹಂಚಿಕೊಳ್ಳಿರಿ. And subscribe to the channel to receive God's promise every day. ಅನುದಿನ ದೇವರ ವಾಗ್ದಾನದ ವಾಕ್ಯ ಹೊಂದಿಕೊಳ್ಳಲು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. The admissions for the Karunya 26-27 academic year has opened. 2026-27 ಶೈಕ್ಷಣಿಕ ವರ್ಷ ಕಾರುಣ್ಯದಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ. Enroll your children in the Karunya University as a student. ನಿಮ್ಮ ಮಕ್ಕಳನ್ನು ಕಾರುಣ್ಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾಗಿ ಸೇರಿಸಿರಿ. And also as a student in the Karunya Christian School with the CBSE syllabus. CBSE ಪಠ್ಯಕ್ರಮದೊಂದಿಗೆ ಕಾರುಣ್ಯ ಕ್ರಿಶ್ಚಿಯನ್ ಶಾಲೆಯಲ್ಲಿ ಕೂಡ ಸೇರಿಸಬಹುದು. All these are in the campuses of Karunya Nagar in Coimbatore. ಇವೆಲ್ಲವೂ ಕಾರುಣ್ಯ ನಗರ್ ಕೊಯಂಬತ್ತೂರಿನಲ್ಲಿ ಇವೆ. Yes, Karunya raises a godly generation. ಹೌದು, ಕಾರುಣ್ಯ ದೈವಿಕ ಸಂತತಿಯನ್ನು ಎಬ್ಬಿಸುತ್ತದೆ. And also global leaders. ಮತ್ತು ಜಾಗತಿಕ ನಾಯಕರನ್ನು. They are excellent in research. ಅವರು ಸಂಶೋಧನೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. They are excellent in value systems. ಮೌಲ್ಯ ವ್ಯವಸ್ಥೆಗಳಲ್ಲಿಯೂ ಮುಂಚೂಣಿಯಲ್ಲಿದ್ದಾರೆ. And they have high academic knowledge and the ability to accomplish. ಉನ್ನತ ಶೈಕ್ಷಣಿಕ ವಿದ್ಯೆ ಮತ್ತು ಸಾಧಿಸಲು ಯೋಗ್ಯತೆ ಅವರಿಗಿದೆ. You will see your child turning to be a global leader when your son, your daughter is connected to Karunya University. ಕಾರುಣ್ಯ ವಿಶ್ವವಿದ್ಯಾಲಯಕ್ಕೆ ನಿಮ್ಮ ಮಗನು ಮಗಳು ಸಂಬಂಧ ಹೊಂದಿರುವಾಗ ಅವರು ಜಾಗತಿಕ ನಾಯಕರಾಗಿರುವುದು ನೋಡುವಿರಿ. The grace of God will be upon your son ನಿಮ್ಮ ಮಗನ ಮೇಲೆ ದೇವರ ಕೃಪೆ ಇರುವುದು and your daughter. ಮತ್ತು ನಿಮ್ಮ ಮಗಳ ಮೇಲೆ. We have residential accommodation in the campus. ಕ್ಯಾಂಪಸ್ ಅಲ್ಲಿ ವಸತಿ ಸೌಲಭ್ಯಗಳಿವೆ. And we have students coming from all parts of India, also some parts of the world. ಭಾರತ ದೇಶದಾದ್ಯಂತ ಎಲ್ಲ ಕಡೆಗಳಿಂದ ಮತ್ತು ವಿಶ್ವದ ಕೆಲವು ಭಾಗಗಳಿಂದ ಅಲ್ಲಿ ವಿದ್ಯಾರ್ಥಿಗಳು ಬರುತ್ತಾರೆ. There's ample opportunity for your talents to shine. ನಿಮ್ಮ ಕೌಶಲ್ಯಗಳು ಪ್ರಕಾಶಿಸುವುದಕ್ಕಾಗಿ ಉತ್ತಮ ಅವಕಾಶ. Come to Karunya. ಕಾರುಣ್ಯಕ್ಕೆ ಬನ್ನಿರಿ.